ಪಶ್ಚಿಮ ಘಟ್ಟ ಬೆಳಗಾವಿ ಜಿಲ್ಲೆಯಾದ್ಯಂತ ಮಳೆರಾಯಿನ ಆರ್ಭಟ ಮುಂದುವರೆದಿದೆ. ಪರಿಣಾಮ ಕಾಲಘಟ್ಟ ನಾಲಕ್ಕೆ ನಿರ್ಮಿಸಿದ ಒಳಚರಂಡಿ ಒಡೆದು ಜಮೀನಿನಲ್ಲಿ ಸಿಲುಕಿಕೊಂಡಿದ್ದ ರೈತರನ್ನ ರಕ್ಷಣೆ ಮಾಡಲಾಗಿದೆ. ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಕೆಎಚ್ ಗ್ರಾಮದ ಹೊರವಲಯದಲ್ಲಿ ಘಟನೆ ಜರುಗಿದೆ. ನಿರಂತರ ಮಳೆಗೆ ಕೊಚ್ಚಿಕೊಂಡು ಹೋಗಿದ್ದ ಕಾಳಘಟ್ಟ ಹಳ್ಳಕ್ಕೆ ಚರಂಡಿ ನಿರ್ಮಿಸಲಾಗಿತ್ತು. ಮತ್ತೊಂದು ಬದಿಯಲ್ಲಿ ಕೃಷಿ ಕೆಲಸ ಮಾಡುತ್ತಾ ರೈತರು ಇದ್ರು. ರಭಸವಾಗಿ ಹರಿಯುವ ನೀರಲ್ಲಿ ಬರಲಾಗದೆ ರೈತರು ಪರದಾಟ ನಡೆಸ್ತಾ ಇದ್ರು. ಹಳ್ಳದ ಪಕ್ಕದಲ್ಲಿ ಕಂಗ್ರಾಳಿ ಕೆಎಚ್ ಗ್ರಾಮದ 80ರಷ್ಟು ಕೃಷಿ ಜಮೀನುಗಳು ಇದೆ. ಅದೇ ಕೃಷಿ ಜಮೀನಲ್ಲಿ ಕೆಲಸ ಮಾಡುವಾಗ ಸಿಲುಕಿಕೊಂಡಿದ್ದ ಎಲ್ಲ ಮಹಿಳೆಯರು ಸೇರಿ ರೈತರನ್ನ ರಕ್ಷಣೆ ಮಾಡಲಾಗಿದೆ. ತಾಲೂಕು ಆಡಳಿತದ ಸಿಬ್ಬಂದಿಗಳು ಹಾಗೂ ಪೊಲೀಸರ ಸಹಕಾರದೊಂದಿಗೆ ರೈತರನ್ನ ರಕ್ಷಣೆ ಮಾಡಲಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಚರಂಡಿ ಮೇಲ್ದರ್ಜೆಗೆ ಏರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ರು ಕೂಡ ಗ್ರಾಮಸ್ಥರ ಮನವಿಗೆ ಅಧಿಕಾರಿಗಳು ಡೋಂಟ್ ಕೇರ್ ಎಂದಿದ್ರು. ಹೀಗಾಗಿ ಪ್ರತಿ ವರ್ಷ ಜಮೀನಿಗೆ ನೀರು ನುಗ್ಗಿ ರೈತರ ಬೆಳೆಗಳು ಹಾನಿಯಾಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತಿನ ದಿನ ಕಂಗ್ರಾಳಿ ಗ್ರಾಮ ಪಂಚಾಯತಿ ಈ ಕ್ಷೇತ್ರದಲ್ಲಿ ಈ ಕಡೆ ಕಾಳಕಟ್ಟ ಅಂತೇಳಿ ಒಂದು ಹಳ್ಳಿದೆ. ಆ ಹಳ್ಳದ ಆ ಕಡೆ ಸುಮಾರು 80% ಈ ಕಂಗ್ರಾಳಿ ಕೆಜಿದ ಭೂಮಿ ಇದೆ. ಆ ಭೂಮಿಗೆ ಹೋಗಬೇಕಾದಂತ ಹೆಣ್ಮಕ್ಳು ಎಲ್ಲ 200 ಜನ ಆ ಕಡೆ ಅಡಕಾಯಿಸಿದರು. ನಾವು ಎಷ್ಟೇ ಸರ್ಕಾರಿಗೆ ಹಾಗೂ ಈ ಕ್ಷೇತ್ರದ MLA MP JLP ಎಲ್ಲರಿಗೂ ನಾವು ನಿವೇದನೆ ಮಾಡಿದೆವು. ಆದ್ರೂ ಸುಮಾರು 10 ವರ್ಷದಿಂದ ಈ ಕಡೆ ಯಾರೂ ಲಕ್ಷ್ಯ ಕೊಡ್ತಾ ಇಲ್ಲ. ನಾನು ನಮ್ಮ ಪಂಚಾಯತ್ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಅವರಿಗೆ ಒಂದು ಹೇಳಕ್ ಬಯಸ್ತೇನೆ, ಇದೇ ತರ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟನ ಮಾಡಬೇಕಂತೇಳಿ ನಾವು ನಮ್ಮ ಈ ಪಂಚಾಯತ್ ವತಿಯಿಂದ ತಮ್ಮ ಸರ್ಕಾರಕ್ಕೆ ಒಂದು ಆದೇಶ ಮಾಡ್ತಿದ್ದೇವೆ ಅಷ್ಟೇ. APMC ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ.